ನಮಸ್ಕಾರ ಸ್ನೇಹಿತರೆ, ಇವತ್ತು ಪ್ರಭಾರ ಭತ್ಯೆಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡ್ಕೊಂಡು ತಮ್ಮ ಮುಂದೆ ಹಾಜರಾಗಿದ್ದೀನಿ. ಪ್ರಭಾರ ಭತ್ಯೆಯನ್ನ ಪಡಿಬೇಕಾದ್ರೆ ಯಾವೆಲ್ಲ ಷರತ್ತುಗಳನ್ನ ಪೂರೈಸಬೇಕು, ಅದು ಯಾವ ನೌಕರನಿಗೆ ಅನ್ವಯವಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮ 32 ತಮ್ಗೆಲ್ಲ ಗೊತ್ತಿದೆ. ಅದು ಸ್ವತಂತ್ರ ಪ್ರಭಾರದಲ್ಲಿ ಇರಿಸಿದಾಗ ಅದನ್ನ ನಾವು ಪದೋನ್ನತಿ ಅಂತೀವಿ. ಪದೋನ್ನತಿ ಅಲ್ಲ, ಅದನ್ನ ಸ್ವತಂತ್ರ ಪ್ರಭಾರದಲ್ಲಿ ಇರಿಸಿದ್ದಾರೆ ಅಂತ ಪರಿಗಣಿಸಿಕೊಂಡು ಆ ರೀತಿ ಪ್ರಭಾರದಲ್ಲಿದ್ದಂತ ಒಬ್ಬ ನೌಕರನು ನಿಯಮ 68ರ ಅನುಸಾರವಾಗಿ ಪ್ರಭಾರ ಭತ್ಯೆಯನ್ನ ಪಡಿಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಅದೇ ರೀತಿ ನಿಯಮ 68ರ ಅನ್ವಯ ಒಬ್ಬ ಸರ್ಕಾರಿ ನೌಕರನ್ನ ಖಾಲಿ ಇರುವಂತಹ ಮತ್ತೊಂದು ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದಾಗ ನಿಯಮ 68ರ ಅನ್ವಯ ಆ ನೌಕರನಿಗೆ ಪ್ರಭಾರ ಭತ್ಯೆಯನ್ನು ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಈ ಸರ್ಕಾರದ ಆದೇಶ ಸಂಖ್ಯೆ IE14E SRS 2022 ದಿನಾಂಕ 23/9/2022 ಅನುಸಾರವಾಗಿ ದಿನಾಂಕ 1/9/2022 ಅನ್ವಯವಾಗುವಂತೆ ಯಾವ ನೌಕರನ ಪ್ರಭಾರದಲ್ಲಿ ಇರಿಸಲಾಗಿರುತ್ತೋ ಅಥವಾ ಸ್ವತಂತ್ರ ಪ್ರಭಾರದಲ್ಲಿ ಇರ್ತಾರೋ ಆ ನೌಕರ ಪಡಿತಾ ಇರತಕ್ಕಂತ ಮೂಲ ವೇತನದ ಮೇಲೆ 15% ಪ್ರಭಾರ ಭತ್ಯೆಯನ್ನು ಮಂಜೂರು ಮಾಡಬೇಕಾಗುತ್ತೆ. ಒಬ್ಬ ಸರ್ಕಾರಿ ನೌಕರನ ಪ್ರಭಾರದಲ್ಲಿ ಇರಿಸಿದ್ದಾರೆ ಅಂದ್ರೆ ಅದು ತಾತ್ಕಾಲಿಕ ವ್ಯವಸ್ಥೆ ಆಗಿರುತ್ತೆ. ಪತ್ರಾಂಕಿತ ಅಧಿಕಾರಿಗಳನ್ನ ಪ್ರಭಾರದಲ್ಲಿ ಇರಿಸಿದ ಆ ಸಂದರ್ಭದಲ್ಲಿ ಅವರ ಭತ್ಯೆಗಳನ್ನ ಡ್ರಾ ಮಾಡಬೇಕಾದ್ರೆ ಮಹಾಲೇಖಪಾಲರಿಂದ ಪ್ರಾಧಿಕರಿಸಿಕೊಳ್ಳುವಂತ ಅವಶ್ಯಕತೆ ಇರುತ್ತೆ. ಆದರೆ ಪ್ರಭಾರ ಭತ್ಯೆ ಇದು ಸ್ಥಿರ ಭತ್ಯೆಯಾಗಿರದ ಕಾರಣ ಮಹಾಲೇಖಪಾಲರಿಂದ ಪ್ರಾಧಿಕರಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಪ್ರಭಾರ ಭತ್ಯೆಯನ್ನ ಆಯಾ ಮಾಹೆಯ ವೇತನದೊಂದಿಗೆ ಡ್ರಾ ಮಾಡಿ ನೌಕರನಿಗೆ ಪಾವತಿಸಬೇಕಾಗುತ್ತೆ. ದಿನಾಂಕ 10/12/1974 ಅನ್ವಯವಾಗುವಂತೆ ಪತ್ರಾಂಕಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ 6 ತಿಂಗಳಿಗೂ ಹೆಚ್ಚಿನ ಅವಧಿಗೆ ಪ್ರಭಾರ ವ್ಯವಸ್ಥೆಯನ್ನು ಮುಂದುವರಿಸಬೇಕಾಗಿ ಬಂದ್ರೆ ಅಥವಾ ಪ್ರಭಾರ ಭತ್ಯೆಯನ್ನು ಸಂದಾಯ ಮಾಡಬೇಕಾಗಿ ಬಂದ್ರೆ ಆಯಾ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಂದ ಸೂಕ್ತ ಮಂಜೂರಾತಿ ಹಾಗೂ ಆದೇಶವನ್ನು ಪಡೆದುಕೊಂಡು ಆ ನಂತರವೇ ಪ್ರಭಾರ ಭತ್ಯೆಯನ್ನ ಪಾವತಿಸುವ ಬಗ್ಗೆ ಕ್ರಮವನ್ನ ವಹಿಸಬೇಕಾಗುತ್ತೆ. ಆದರೆ ಖಜಾನೆ ನಿರ್ದೇಶಕರುಗಳಿಗೆ 12 ತಿಂಗಳವರೆಗೆ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡುವಂತ ಅಧಿಕಾರವನ್ನ ಈ ನಿಯಮದಡಿಯಲ್ಲಿ ನೀಡಲಾಗಿರುತ್ತೆ. ನಿಯಮ 68ರ ಟಿಪ್ಪಣಿ 1ರ ಅನುಸಾರ ಖಾಲಿ ಇರುವ ಹುದ್ದೆಗೆ ಹೆಚ್ಚುವರಿ ಪ್ರಭಾರದಲ್ಲಿ ಇರಿಸಬೇಕಾದಾಗ ಮೊದಲನೆಯದಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ಇರಿಸುವ ಹುದ್ದೆ ಸಮಾನಾಂತರ ನೌಕರ ಅಥವಾ ಮೇಲಿನ ಹುದ್ದೆಯ ನೌಕರ ತಕ್ಷಣಕ್ಕೆ ಲಭ್ಯವಾಗದೇ ಇದ್ದ ಸಂದರ್ಭದಲ್ಲಿ ಅದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಪರೀಕ್ಷತಾ ಅವಧಿಯನ್ನು ಪೂರೈಸಿರುವಂತಹ ಕೆಳ ಹಂತದ ನೌಕರರನ್ನ ಹೆಚ್ಚುವರಿ ಪ್ರಭಾರದಲ್ಲಿ ಇರಿಸಬಹುದು. ಆದ ಕಾರಣ ಪರೀಕ್ಷತಾ ಅವಧಿಯನ್ನು ಪೂರೈಸದ ನೌಕರರನ್ನ ಹೆಚ್ಚುವರಿ ಪ್ರಭಾರದಲ್ಲಿ ಇರಿಸಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಈ ನಿಯಮದಲ್ಲಿ ಹೇಳಲಾಗಿರುತ್ತೆ. ಒಬ್ಬ ಸರ್ಕಾರಿ ನೌಕರನ ಎಷ್ಟು ಅವಧಿಯವರೆಗೆ ಪ್ರಭಾರ ವ್ಯವಸ್ಥೆಯಲ್ಲಿ ಮುಂದುವರಿಸಲಿಕ್ಕೆ ಅಥವಾ ಪ್ರಭಾರ ವ್ಯವಸ್ಥೆಯಲ್ಲಿ ಇಡ್ಲಿಕ್ಕೆ ಅವಕಾಶವನ್ನ ನೀಡಲಾಗಿರ್ತದೆ ಈ ಕೋಷ್ಟಕದಲ್ಲಿ ಗಮನಿಸ್ತಾ ಇದ್ದೀರಿ. ಇಲಾಖಾ ಮುಖ್ಯಸ್ಥರಿಗೆ ಎ ಸಮೂಹದ ಹುದ್ದೆಗಳಿಗೆ ಸಂಬಂಧಪಟ್ಟಂತ 4 ತಿಂಗಳವರೆಗೆ ಮಾತ್ರ ಅವರ ಪ್ರಭಾರ ವ್ಯವಸ್ಥೆಯಲ್ಲಿ ಇರಿಸಲಿಕ್ಕೆ ಅವಕಾಶ ಇದೆ. 4 ತಿಂಗಳಿಗೆ ಮೇಲ್ಪಟ್ರೆ ಆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವರು ಪತ್ರ ಬರೆದು ಅವರಿಂದ ಮುಂದುವರಿಸುವ ಸಂಬಂಧವಾಗಿ ಆದೇಶವನ್ನ ಪಡ್ಕೊಳ್ಬೇಕಾಗುತ್ತೆ. ಹಾಗೆ ಪ್ರಭಾರ ಭತ್ಯೆಯನ್ನ ಪಾವತಿಸುವ ಸಂಬಂಧವಾಗಿ ಸಹ ಅವರು ಆದೇಶವನ್ನ ಪಡ್ಕೊಳ್ಬೇಕಾಗುತ್ತೆ. ಅವರು ಯಾವಾಗ ಮುಂದುವರಿಸಲಿಕ್ಕೆ ಆದೇಶ ನೀಡಲಾಗಿರುತ್ತೋ ಅದರ ಅನುಸಾರವಾಗಿ ಅವರು ಪ್ರತಿ ಮಾಹೆಯ ವೇತನದೊಂದಿಗೆ ಆ ಒಂದು ಪ್ರಭಾರ ಭತ್ಯೆಯ ಮೊತ್ತವನ್ನ ಪಾವತಿಸಬೇಕಾಗುತ್ತೆ. ಬಿ ಸಮೂಹದ ಹುದ್ದೆಗಳಾದ್ರೆ 6 ತಿಂಗಳವರೆಗೆ, ಸಿ ಮತ್ತು ಡಿ ಸಮೂಹದ ಹುದ್ದೆಗಳಿಗೆ ಪೂರ್ಣ ಅಧಿಕಾರ ಅಂದ್ರೆ ಅನಿರ್ದಿಷ್ಟಾವಧಿವರೆಗೆ ಅವ್ರನ್ನ ಪ್ರಭಾರದಲ್ಲಿ ಇರಿಸಿಕೊಳ್ಳಬಹುದಾಗಿರುತ್ತೆ. ವಿಭಾಗೀಯ ಮಟ್ಟದ ಅಧಿಕಾರಿಗಳಾಗಿದ್ರೆ 3 ತಿಂಗಳವರೆಗೆ, 3 ತಿಂಗಳದ ಮೇಲ್ಪಟ್ಟಂತ ಎ ಸಮೂಹದ ಹುದ್ದೆಗಳಿಗೆ ಅವರು ಇಲಾಖಾ ಮುಖ್ಯಸ್ಥರು ಬರೀಬೇಕಂದ್ರೆ ಇನ್ನು ಉಳಿಕೆ 1 ತಿಂಗಳು ಮಾತ್ರ. ಇನ್ನ 4 ತಿಂಗಳು ಮೀರ್ತಾ ಇದ್ದಂಗೆನೆ ಅವರು ಮತ್ತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಕ್ತ ಮಂಜೂರಾತಿಗಾಗಿ ಅಥವಾ ಮುಂದುವರಿಸುವ ಸಂಬಂಧವಾಗಿ ಆದೇಶವನ್ನ ಪಡ್ಕೊಳ್ಬೇಕಾಗುತ್ತೆ. ಬಿ ವೃಂದದ ಹುದ್ದೆಗಳಿಗೆ ವಿಭಾಗೀಯ ಮಟ್ಟದ ಅಧಿಕಾರಿಗಳು ಗರಿಷ್ಠ 4 ತಿಂಗಳವರೆಗೆ ಮಾತ್ರ ಪ್ರಭಾರ ವ್ಯವಸ್ಥೆಯಲ್ಲಿ ಇರಿಸಲಿಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ. ಸಿ ಮತ್ತು ಡಿ ವೃಂದದ ಹುದ್ದೆಗಳಿಗೆ ಪೂರ್ಣ ಅಧಿಕಾರನ ಅನಿರ್ದಿಷ್ಟಾವಧಿವರೆಗೆ ವಿಭಾಗೀಯ ಮಟ್ಟದ ಅಧಿಕಾರಿಗಳು ಒಂದು ವ್ಯವಸ್ಥೆಯನ್ನ ಮಾಡಬಹುದಾಗಿರುತ್ತೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು 2 ತಿಂಗಳವರೆಗೆ ಎ ಸಮೂಹದ ಹುದ್ದೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿರುತ್ತೆ. ಬಿ ಸಮೂಹದ ಹುದ್ದೆಗಳಾದ್ರೆ 3 ತಿಂಗಳವರೆಗೆ. ಆಮೇಲೆ ಸಿ ಮತ್ತು ಡಿ ಸಮೂಹದ ಹುದ್ದೆಗಳಿಗೆ ಪೂರ್ಣ ಅಧಿಕಾರ ನೀಡಲಾಗಿರುತ್ತೆ. ಉಪ ವಿಭಾಗೀಯ ಮಟ್ಟದ ಅಧಿಕಾರಿಗಳಾಗಿದ್ರೆ ಎ ಸಮೂಹದ ಹುದ್ದೆಗಳನ್ನ ಯಾರು ಅವರು ಪ್ರಭಾರದಲ್ಲಿ ಇರಿಸಲಿಕ್ಕೆ ಅಧಿಕಾರವನ್ನ ನೀಡಲಾಗಿರುವುದಿಲ್ಲ. ಬಿ ಸಮೂಹದ ಹುದ್ದೆಗಳಾದ್ರೆ 2 ತಿಂಗಳವರೆಗೆ, ಸಿ ಮತ್ತು ಡಿ ಸಮೂಹದ ಹುದ್ದೆಗಳಿಗೆ ಪೂರ್ಣ ಅಧಿಕಾರವನ್ನ ನೀಡಲಾಗಿರುತ್ತೆ. ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಎ ಮತ್ತು ಬಿ ಸಮೂಹದ ಹುದ್ದೆಗಳಿಗೆ ಪ್ರಭಾರ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಸಿ ಮತ್ತು ಡಿ ಸಮೂಹದ ಹುದ್ದೆಗಳಿಗೆ ಮಾತ್ರ ಅವರು ಪೂರ್ಣ ಅಧಿಕಾರವನ್ನ ಹೊಂದಿರ್ತಾರೆ. ಇಲ್ಲಿ ಗಮನಿಸ್ಕೊಳ್ಬೇಕಾದಂತ ಮುಖ್ಯ ಅಂಶ ಏನಂದ್ರೆ, ಒಂದು ವೇಳೆ ಸಿ ವರ್ಗದ ಅಧಿಕಾರಿಯನ್ನ ಬಿ ವರ್ಗದ ಹುದ್ದೆಗೆ ಪ್ರಭಾರ ವ್ಯವಸ್ಥೆಯಲ್ಲಿ ಇರಿಸಬೇಕಾದ್ರೆ ಆಗ
ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಅವಕಾಶ ಇರೋದಿಲ್ಲ. ಅವರು ಉಪವಿಭಾಗೀಯ ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಒಂದು ಅವಕಾಶವನ್ನು ನೀಡಲಾಗಿರುತ್ತೆ. ಯಾವ ಹುದ್ದೆ ಖಾಲಿ ಇರುತ್ತೋ ಆ ಹುದ್ದೆ ಯಾವ ವರ್ಗದ ಸಮೂಹದ ಹುದ್ದೆಗಳು ಅನ್ನೋದನ್ನ ಗುರುತಿಸ್ಕೊಂಡು ಆ ಒಂದು ಪ್ರಭಾರ ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ. ದಲಾಯಿತ ಹುದ್ದೆ ಅಥವಾ ದಫೇದಾರ್ ಹುದ್ದೆ, ಜಮೇದಾರ್ ಹುದ್ದೆ, ಕಾವಲುಗಾರ ಹುದ್ದೆ ಖಾಲಿ ಇದ್ದ ಸಂದರ್ಭದಲ್ಲಿ ಆ ಹುದ್ದೆಗಳ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಹೆಚ್ಚಿನ ಪ್ರಭಾರದಲ್ಲಿ ಸರ್ಕಾರಿ ನೌಕರನಿಗೆ ಪ್ರಭಾರ ಭತ್ಯೆಯನ್ನು ಮಂಜೂರು ಮಾಡ್ತಕ್ಕಂಥಲ್ಲ. ಇಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕಾದಂತ ಮತ್ತೊಂದು ವಿಷಯ ಏನಂದ್ರೆ, ಸಮಾನಾಂತರ ಹುದ್ದೆ ಅಥವಾ ಮೇಲಿನ ಹಂತದ ಹುದ್ದೆಗೆ ಪ್ರಭಾರದಲ್ಲಿಸಿದ್ರೆ ಮಾತ್ರ ಅವರು ಪ್ರಭಾರ ಭತ್ಯೆಯನ್ನ ಪಡಿಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಉದಾಹರಣೆಗೆ, ಪ್ರಥಮ ದರ್ಜೆ ಸಹಾಯಕನ ದ್ವಿತೀಯ ದರ್ಜೆ ಸಹಾಯಕನ ಹುದ್ದೆಗೆ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದಾಗ ಆ ಪ್ರಥಮ ದರ್ಜೆ ಸಹಾಯಕ ನೌಕರನಿಗೆ ಯಾವುದೇ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡ್ತಕ್ಕದ್ದಲ್ಲ. ಹೆಚ್ಚುವರಿ ಪ್ರಭಾರದಲ್ಲಿರಿಸಿದ ಹುದ್ದೆಗೆ ಸಂಬಂಧಪಟ್ಟಂತ ವಿಶೇಷ ಭತ್ಯೆಗಳು ಏನಾದ್ರು ಇದ್ರೆ ಅದನ್ನ ಮಂಜೂರು ಮಾಡಬಹುದು. ಹಾಗೆ ಮಂಜೂರು ಮಾಡ್ಬೇಕಾದ್ರೆ ಅವರು ಸರ್ಕಾರದ ವಿಶೇಷ ಆದೇಶ ಇಲ್ಲದೆ ಮಂಜೂರು ಮಾಡ್ತಕ್ಕದ್ದಲ್ಲ. ಅದು ಯಾವ್ಯಾವ ಭತ್ಯೆ ಅಂತ ನೋಡ್ತಾ ಹೋಗೋಣ. ಒಂದು ಪ್ರಯಾಣ ಭತ್ಯೆ, ಡೇರೆ ಭತ್ಯೆ, ಸ್ಥಳೀಯ ಭತ್ಯೆ ಹಾಗೂ ಇತರ ಭತ್ಯೆ. ಈ ಸಂಬಂಧಪಟ್ಟಂತೆ ಭತ್ಯೆಗಳನ್ನ ಪಡಿಬೇಕಾದ್ರೆ ಆ ಪ್ರಭಾರದಲ್ಲಿದ್ದಂತ ನೌಕರನಿಗೆ ಮಂಜೂರು ಮಾಡ್ಬೇಕಾದ್ರೆ ಸರ್ಕಾರದ ಆದೇಶವನ್ನ ಪಾಲಿಸಿಕೊಂಡು, ಅಂದ್ರೆ ಸರ್ಕಾರದಿಂದ ಆದೇಶವನ್ನು ಪಡೆದುಕೊಂಡು ಅವರು ಈ ಒಂದು ಭತ್ಯೆಗಳನ್ನ ಮಂಜೂರು ಮಾಡಬಹುದಾಗಿದೆ. ಪ್ರಭಾರದಲ್ಲಿರಿಸಿದ ಹುದ್ದೆಗೆ ಸಂಬಂಧಪಟ್ಟಂತೆ ವಿಶೇಷ ಭತ್ಯೆಗಳನ್ನ ಮಂಜೂರು ಮಾಡ್ಬೇಕಾದ್ರೆ ಸರ್ಕಾರದ ಆದೇಶವಿಲ್ಲದೆ ಮಂಜೂರು ಮಾಡ್ತಕ್ಕದ್ದಲ್ಲ ಅಂತ ಈಗಾಗಲೇ ಹೇಳಿದೆ. ಅದಕ್ಕೆ ಅಪವಾದ ಅಂದ್ರೆ, ಈ ಕೆಳಕಂಡ ಸಂದರ್ಭಗಳಲ್ಲಿ ಆ ಒಂದು ಸರ್ಕಾರದ ಆದೇಶವಿಲ್ಲದೆ ಸಹ ನೀವು ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಬಹುದಾಗಿರುತ್ತೆ. ಅದು ಯಾವ್ಯಾವ ಸಂದರ್ಭ ಅಂತ ನೋಡ್ತಾ ಹೋಗೋಣ. ರೆವಿನ್ಯೂ ಭೂಮಾಪನ ಇಲಾಖೆಯ ಸಿಬ್ಬಂದಿಯನ್ನ ಭೂಮಾಪನ ಸಿಬ್ಬಂದಿಯಾಗಿ ಪ್ರಭಾರದಲ್ಲಿರಿಸಿದ್ರೆ ಆ ನೌಕರನಿಗೆ ಡೇರೆ ಭತ್ಯೆಯನ್ನು ಪಾವತಿಸಬಹುದು. ಅದಕ್ಕೆ ಸರ್ಕಾರದ ಮಂಜೂರಾತಿ ಅವಶ್ಯಕತೆ ಇರುವುದಿಲ್ಲ. ತಹಶೀಲ್ದಾರನ ಚಾಲ್ತಿ ಕರ್ತವ್ಯ ಜೊತೆಗೆ ಶಿರಸ್ತೆದಾರನಿಗೆ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದ್ರೆ ಆ ಶಿರಸ್ತೆದಾರರಿಗೆ ನಿಗದಿತ ಪ್ರಯಾಣ ಭತ್ಯೆ ಅಂದ್ರೆ ಫಿಕ್ಸೆಡ್ ಟ್ರಾವೆಲಿಂಗ್ ಅಲೈನ್ಸ್ ನ ಮಂಜೂರು ಮಾಡಬಹುದು. ವಿಶೇಷ ಭತ್ಯೆಯನ್ನು ಪಡೆದಿರುವಂತಹ ಒಂದು ಹುದ್ದೆಗೆ ಮತ್ತೊಂದು ವಿಶೇಷ ಭತ್ಯೆಯನ್ನು ಪಡಿತಾ ಇರುವಂತಹ ಮತ್ತೊಂದು ನೌಕರನ್ನ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದಾಗ ಅವರಿಗೆ ಮೂಲ ಹುದ್ದೆಯ ವಿಶೇಷ ಭತ್ಯೆ ಮಾತ್ರ ಪಡೀಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಪ್ರಭಾರದಲ್ಲಿ ಇರ್ತಕ್ಕಂತ ಹುದ್ದೆಯ ವಿಶೇಷ ಭತ್ಯೆಯನ್ನ ಮಂಜೂರು ಮಾಡ್ತಕ್ಕದ್ದಲ್ಲ. ಉದಾಹರಣೆಗೆ, ಒಬ್ಬ ಶೀಘ್ರಲಿಪಿಗಾರನ ಮತ್ತೊಂದು ಶೀಘ್ರಲಿಪಿಗಾರರ ಹುದ್ದೆಗೆ ಪ್ರಭಾರದಲ್ಲಿರಿಸಿದಾಗ ಅವರು ಮೂಲ ಹುದ್ದೆಯಲ್ಲಿ ಈಗಾಗಲೇ ವಿಶೇಷ ಭತ್ಯೆಯನ್ನು ಪಡಿತಾ ಇರ್ತಾರೆ. ಪ್ರಭಾರದಲ್ಲಿ ಇರ್ತಕ್ಕಂಥ ಹುದ್ದೆಗೆ ವಿಶೇಷ ಭತ್ಯೆಯನ್ನ ಮಂಜೂರು ಮಾಡ್ತಕ್ಕದ್ದಲ್ಲ. ಒಬ್ಬ ಸರ್ಕಾರಿ ನೌಕರನ್ನ ಒಂದಕ್ಕಿಂತ ಹೆಚ್ಚಿನ ಹುದ್ದೆಯಲ್ಲಿ ಪ್ರಭಾರದಲ್ಲಿರಿಸಿದಾಗ ಅವರಿಗೆ ಒಂದೇ ಹುದ್ದೆಯ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡ್ತಕ್ಕದ್ದು. ಅದೇ ರೀತಿ ನಿಯಮ 32ರಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿದಂತ ನೌಕರನ್ನ ಮತ್ತೊಂದು ಖಾಲಿ ಇರುವಂತಹ ಹುದ್ದೆಗೆ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದಾಗ ಅವ್ರಿಗೆ ನಿಯಮ 32ರ ಅನುಸಾರ ಸ್ವತಂತ್ರ ಪ್ರಭಾರದಲ್ಲಿ 68ರ ಅನುಸಾರವಾಗಿ ಈಗಾಗಲೇ ನಾವು ಪ್ರಭಾರ ಭತ್ಯೆಯನ್ನ ನೀಡ್ತಾ ಇರ್ತೀವಿ. ಅದ್ರ ಜೊತೆಗೆ ಅವರು ಹೆಚ್ಚುವರಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ 68ರ ಅನ್ವಯ ಮತ್ತೊಂದು ಭತ್ಯೆಯನ್ನ ಪಡೀಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ಈ ಸರ್ಕಾರದ ಪತ್ರ ಸಂಖ್ಯೆ FD 611 S1 61 1961 ದಿನಾಂಕ 4/10/1961 ಅನುಸಾರವಾಗಿ ಅವರಿಗೆ ಮಂಜೂರು ಮಾಡಬಹುದಾಗಿರುತ್ತೆ. ನ್ಯಾಯಾಂಗ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಪ್ರಭಾರ ವ್ಯವಸ್ಥೆಯನ್ನ ಉಚ್ಚ ನ್ಯಾಯಾಲಯವೇ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಮತ್ತೆ ಇದಕ್ಕೆ ಉಚ್ಚ ನ್ಯಾಯಾಲಯ ಸಕ್ಷಮ ಪ್ರಾಧಿಕಾರ ಆಗಿರುತ್ತೆ ಅಂತ ಈ ನಿಯಮದಲ್ಲಿ ಹೇಳಲಾಗಿರುತ್ತೆ. ರಾಜ್ಯದವರೆಗೆ ಅಧಿವೇಶನಗಳಲ್ಲಿ ಭಾಗವಹಿಸಲು, ತಾಂತ್ರಿಕ ಸಮಿತಿಯಲ್ಲಿ ಹಾಜರಾಗಲು, ತರಬೇತಿ ಇತ್ಯಾದಿಗಳಿಗೆ ಹೋದಾಗ ಆ ನೌಕರನ ಕರ್ತವ್ಯವನ್ನ ಕೆಳ ಹಂತದ ನೌಕರನಿಗೆ ವರ್ಗಾಯಿಸಿದ್ರೆ 1 ತಿಂಗಳಿಗಿಂತ ಕಡಿಮೆ ಇರದ ಅವಧಿಯಾಗಿದ್ರೆ ಮಾತ್ರ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬೇಕಾಗತ್ತೆ. 1 ತಿಂಗಳಿಗಿಂತ ಕಡಿಮೆ ಆಗ್ಬಿಟ್ರೆ ಆ ಪ್ರಭಾರದಲ್ಲಿದ್ದಂತ ನೌಕರನಿಗೆ ಯಾವುದೇ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡತಕ್ಕದ್ದಲ್ಲ. ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬೇಕಾದ್ರೆ ಮೊದಲನೇದಾಗಿ ಒಂದು ಅಂಶವನ್ನ ಗಮನದಲ್ಲಿಟ್ಕೊಳ್ಬೇಕು. ಅದೇನಂದ್ರೆ, ವಾಸ್ತವಿಕವಾಗಿ ಪ್ರಭಾರವನ್ನ ವಹಿಸಿಕೊಂಡಿರ್ಬೇಕು ಅಂತ. ಸೊ ವಾಸ್ತವಿಕ ಪ್ರಭಾರ ವಹಿಸ್ಕೊಳ್ಳೋದಂದ್ರೆ, ಯಾವ ನೌಕರ ಪ್ರಭಾರವನ್ನ ವಹಿಸಿಕೊಟ್ಟಿರ್ತಾರೋ ಆ ಪ್ರಭಾರವನ್ನ ವಹಿಸಿಕೊಂಡ ನಂತರ ಆ ದಿನಾಂಕದಿಂದ ಅವರು ಪ್ರಭಾರ ಭತ್ಯೆಯನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ಪ್ರಭಾರ ಭತ್ಯೆಯನ್ನ ವಹಿಸಿಕೊಳ್ಳದೇನೆ ಅವರಿಗೆ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬಹುದು. ಆ ಯಾವ ಸಂದರ್ಭಗಳಲ್ಲಿ ಅಂತ ನೋಡ್ತಾ ಹೋಗೋಣ. ಒಂದು ರಜೆ ಮೇಲೆ ತೆರಳುತ್ತಿರುವ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರ ಆಕಸ್ಮಿಕವಾಗಿ ರಜೆ ಮೇಲೆ ಹೊರಟೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಮನೆಯಲ್ಲೇ ಕೂತ್ಕೊಂಡು ಅರ್ಜಿಯನ್ನ ಕಳ್ಸಿಕೊಟ್ಟಿರ್ತಾರೆ. ಅವರ ಪ್ರಭಾರವನ್ನ ವಹಿಸ್ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯವಿರೋದಿಲ್ಲ. ಹಾಗಾಗಿ ಡೀಮ್ಡ್ ಚಾರ್ಜ್ ಅಂತ ಕರಿತೀವಿ ಇದಕ್ಕೆ. ಡೀಮ್ಡ್ ಚಾರ್ಜ್ ರಜೆ ಮೇಲೆ ತೆರಳುತ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಗೆ ಆದೇಶ ಮಾಡಿರ್ತಾರೆ ಪ್ರಭಾರವನ್ನು ವಹಿಸಿಕೊಂಡು ಕೆಲಸ ನಿರ್ವಹಿಸಿಕೊಳ್ಳಿ. ಡೀಮ್ಡ್ ಚಾರ್ಜ್ ಇದ್ದಾಗ ನಿಮಗೆ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬಹುದು. ಹಾಗೆ ಪ್ರತಿ ನಿಯೋಜನೆ ಅಂದ್ರೆ ಕೆಲವು ಸಂದರ್ಭದಲ್ಲಿ ಡೆಪ್ಟೇಷನ್ ಹಾಕ್ಬಿಡ್ತಾರೆ. ಅವರು ತಕ್ಷಣದಿಂದ ಬಿಡುಗಡೆ ಆಗಿ ಹೊರಟೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಚಾರ್ಜ್ ಕೊಟ್ಟಿರೋದಿಲ್ಲ.
ಚಾರ್ಜ್ ಕೊಡದೇ ಇದ್ದ ಸಂದರ್ಭದಲ್ಲಿ ಅದು ಡೀಮ್ಡ್ ಚಾರ್ಜ್ ಆಗಿದ್ರೆ ಆಗ ಡೀಮ್ಡ್ ಚಾರ್ಜ್ ಪ್ರಭಾರವನ್ನ ವಹಿಸಿಕೊಂಡು ಕರ್ತವ್ಯ ನಿರ್ವಹಿಸುವಂತ ನೌಕರನಿಗೆ ನಾವು ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬಹುದು. ಇಲ್ಲಿ ವಾಸ್ತವಿಕ ಪ್ರಭಾರ ಇರೋದಿಲ್ಲ, ಆದರೂ ಈ ಸಂದರ್ಭಗಳನ್ನು ಹೊರತುಪಡಿಸಿ ಅಂತ ಇದೆ. ಹಾಗಾಗಿ ಈ ಸಂದರ್ಭಗಳನ್ನು ಹೊರತುಪಡಿಸಿ ವಾಸ್ತವಿಕವಾಗಿ ಪ್ರಭಾರ ವಹಿಸಿಕೊಳ್ಳದ ಹೊರತು ಪ್ರಭಾರ ಭತ್ಯೆಯನ್ನು ಮಂಜೂರು ಮಾಡ್ತಕ್ಕಂಥದ್ದಲ್ಲ. ಬಿಡುವಿನ ಪ್ರಯೋಜನ ಪಡೆಯುವಂತ ನೌಕರನಿಗೂ ಸಹ ನಾವು ಚಾರ್ಜ್ನ ಡೀಮ್ಡ್ ಚಾರ್ಜ್ ಅಂತೀವಿ. ಆ ಸಂದರ್ಭದಲ್ಲಿ ಪ್ರಭಾರ ಭತ್ಯೆಯನ್ನ ಪಡಿಬಹುದು. ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅಮಾನತುಗೊಳಗ್ಬಿಟ್ಟಿರ್ತಾರೆ, ಆ ನೌಕರನಿಗೆ ಸಂಬಂಧಪಟ್ಟ ಚಾರ್ಜ್ ನಾವು ವಹಿಸ್ಕೊಂಡಿರೋದ್ರಲ್ಲಿ ಡೀಮ್ ಚಾರ್ಜ್ ಆಗಿರುತ್ತೆ, ಆಗ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬಹುದು. ಮೇಲಧಿಕಾರಿಗಳು ಪ್ರವಾಸದಲ್ಲಿದ್ದಾಗ ಅವರ ಕರ್ತವ್ಯವನ್ನು ಕೆಳ ಹಂತದ ಅಧಿಕಾರಿಗೆ ವರ್ಗಾಯಿಸಿದ್ರೆ 1 ತಿಂಗಳಿಗಿಂತ ಕಡಿಮೆ ಅವಧಿ ಅಲ್ಲದ ಸೇವೆಯನ್ನ ಪೂರೈಸಿದ್ರೆ ಮಾತ್ರ ಅವರಿಗೆ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬಹುದು. ಇನ್ನು ಪ್ರಭಾರ ಭತ್ಯೆ ಲೆಕ್ಕಾಚಾರ ಮಾಡುವಾಗ ಶೇಷಾಂಶ ಅಂದ್ರೆ ಫ್ರಾಕ್ಷನ್ಸ್ ಬರ್ತಾ ಇದ್ರೆ ಅದನ್ನ ಮುಂದಿನ ಪೂರ್ಣಾಂಕದ ರೂಪಾಯಿಗೆ ಲೆಕ್ಕಾಚಾರ ಹಾಕಿ ಪಾವತಿಸಬೇಕು. ಒಬ್ಬ ಸರ್ಕಾರಿ ನೌಕರ ಪ್ರಭಾರದಲ್ಲಿದ್ದಂತ ಅವಧಿಯಲ್ಲಿ ವೇತನ ಸಹಿತ ರಜೆ ಏನಾದ್ರೂ ಪಡೆದುಕೊಂಡಿದ್ರೆ ಆ ವೇತನ ಸಹಿತ ರಜೆ ಸೇರಿ ಒಟ್ಟು ಅವಧಿ 1 ತಿಂಗಳು ಮೀರಿದ್ರೆ ಮಾತ್ರ ಅವ್ರಿಗೆ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬಹುದು. ಆದರೆ ವೇತನ ಸಹಿತ ರಜೆ ಅವಧಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಭಾರ ಭತ್ಯೆ ಲೆಕ್ಕಾಚಾರ ಮಾಡ್ತಕ್ಕದ್ದಲ್ಲ. ಇಲ್ಲಿ ಹೇಗೆ ಲೆಕ್ಕಾಚಾರ ಮಾಡಬೇಕು ಅಂದ್ರೆ ವೇತನ ಸಹಿತ ರಜೆಗೆ ಹೋಗಕ್ ಮುಂಚೆ ಎಷ್ಟು ದಿನಗಳ ಕಾಲ ಪ್ರಭಾರ ಕೆಲಸ ನಿರ್ವಹಿಸಿದ್ರು, ವೇತನ ರಜೆ ಮುಗಿದು ವರದಿ ಮಾಡಿಕೊಂಡ ನಂತರ ಅಂದ್ರೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ನಂತರ ಎಷ್ಟು ದಿನಗಳ ಕಾಲ ಪ್ರಭಾರದಲ್ಲಿ ಕೆಲಸ ನಿರ್ವಹಿಸಿದ್ರು ಅದ್ರ ಲೆಕ್ಕಾಚಾರ ಮಾಡಿ ನಾವು ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬೇಕು. ಇಲ್ಲಿ ಆ 2 ಅವಧಿಯನ್ನು ಕೂಡಿದಾಗ 1 ತಿಂಗಳು ಮೀರದೆ ಇದ್ರೂ ಸಹ ಅವರಿಗೆ ಪ್ರಭಾರ ಭತ್ಯೆಯನ್ನ ನಾವು ಮಂಜೂರು ಮಾಡಬಹುದು. ಯಾಕೆ ಅಂದ್ರೆ ಅವರು ವೇತನ ಸಹಿತ ರಜೆ ಸೇರಿ 1 ತಿಂಗಳ ಅವಧಿ ಮೀರಿರೋ ಕಾರಣ ಪ್ರಭಾರ ಭತ್ಯೆಯನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಇನ್ನು ಖಜಾನೆ ಅಧಿಕಾರಿಗಳಿಗೆ ಪ್ರಭಾರ ಅವಧಿ ಕನಿಷ್ಠ 14 ದಿನಗಳು ಮೀರಿದ್ರೆ ಸಾಕು ಅವರಿಗೆ ಪ್ರಭಾರ ಭತ್ಯೆಯನ್ನ ಮಂಜೂರು ಮಾಡಬಹುದು. ಅವ್ರಿಗೆ 1 ತಿಂಗಳು ಪೂರೈಸಿರ್ಬೇಕು ಅನ್ನೋ ನಿಯಮ ಅನ್ವಯ ಆಗಲ್ಲ. ಸ್ನೇಹಿತರೆ, ಇಲ್ಲಿವರೆಗೂ ತಾವು ಪ್ರಭಾರ ಭತ್ಯೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಮತ್ತೆ ಅದಕ್ಕೆ ಅನ್ವಯವಾಗುವ ಷರತ್ತುಗಳನ್ನ ತಿಳಿದುಕೊಂಡ್ರಿ. ಇದು ತಮಗೆ ಉಪಯುಕ್ತ ಮಾಹಿತಿ ನೀಡಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಸೆಷನ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.